ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಡಿವಿಷನ್ ಆಫ್ ಡೆಸಿಮಲ್ಸನ್ನು ನೋಡಿದ್ವಿ. ಸೊ ನಿಮಗೆ ಚಿಕ್ಕದಾಗಿ ಒಂದು 3 ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡೋದು ತೋರಿಸ್ಕೊಡ್ತೀನಿ. ಈಗ 0.4 ಡಿವೈಡೆಡ್ ಬೈ 0.2 ಇದೆ ಅಂತ ಇಟ್ಕೊಳ್ಳಿ. ಸೊ ಇದನ್ನು ಫ್ರಾಕ್ಷನ್ಸಲ್ಲಿ ಬರ್ಕಾಗ 0.4 ಬೈ 0.2 ಆಗುತ್ತೆ. ಈ 0.2 ಕ್ಯಾನ್ಸಲ್ ಆಗಲಿ. ಇನ್ನು 4/2 ಇದೆ. 4/2 2 1 2 2 ಸೊ ಆನ್ಸರ್ ಬಂದುಬಿಟ್ಟು 2 ಏನು ಬಂತು 0.4 ಡಿವೈಡೆಡ್ ಬೈ 0.2ನ ಆನ್ಸರ್ ಬಂದು 2 ಬರುತ್ತೆ. ಸೊ 0.2 0.4 ಬರುತ್ತೆ. ಸೊ ಅದೇ ರೀತಿಯಾಗಿ ಸೆಕೆಂಡ್ ಒಂದು ನೋಡೋಣ. 1.2 ಡಿವೈಡೆಡ್ ಬೈ 0.2 ಇದೆ ಅಂತ ಇಟ್ಕೊಳ್ಳೋಣ. ಸೊ 1.2 ಡಿವೈಡೆಡ್ ಬೈ 0.2 ನಾವು ಫ್ರಾಕ್ಷನ್ಸಲ್ಲಿ ಬರ್ಕೊಂಡ್ವಿ. ಈ ಪಾಯಿಂಟ್ ಕ್ಯಾನ್ಸಲ್ ಆದರೆ ನಮಗೆ 12/2 ಉಳಿದಿದೆ. 2 1 2 6 12 ಆನ್ಸರ್ ಬಂದುಬಿಟ್ಟು 6 ಆಗುತ್ತೆ. ಆನ್ಸರ್ 6 ಬಂತು. ಸೊ ಇಲ್ಲಿ ನೀವು 0.2 6 1.2 ಬರುತ್ತೆ. ಸೊ ಅದೇ ರೀತಿಯಾಗಿ ನಾವು ಥರ್ಡ್ ಒನ್ ತಗೊಳ್ಳೋಣ. 3.9 ಡಿವೈಡೆಡ್ ಬೈ 0.3 ಇದೆ ಅಂತ ಇಟ್ಕೊಳ್ಳೋಣ. ಸೊ ಈ 3.9 ಡಿವೈಡೆಡ್ ಬೈ 0.3 ಮಾಡ್ಕೋಬೇಕು. ಸೊ ಈ ಪಾಯಿಂಟು ಕ್ಯಾನ್ಸಲ್ ಆದರೆ ನಮಗೆ 39/3 ಉಳಿತು. ಸೊ ಇಲ್ಲಿ ಪಾಯಿಂಟ್ ಇರೋದ್ರಿಂದ ನಾವು ಏನು ಮಾಡ್ತೀವಿ, ಇಲ್ಲಿ ಒಂದು 0ನ ತೊಗೋಬೇಕಾಗುತ್ತೆ ನಾವು ಈಕ್ವಿಲೆಂಟ್ ಮಾಡೋಕ್ಕೆ. ಸೊ 3 1 3 1 3 3 ಸೊ 13 ಬರುತ್ತೆ. ಸೊ 0.3 ಇಂಟು 13 ಮಾಡಿದಾಗ 3 3 9 3 0 0 1 3 3 1 0 0 ಆನ್ಸರ್ ಬಂದ್ಬಿಟ್ಟು ನಮಗೆ 930 ಬಂತು. ಸೊ 0.39 ಆನ್ಸರ್ ಬರುತ್ತೆ.